ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ನಿಮಗೆಲ್ಲ ಒಂದು ಸಿಂಪಲ್ ಮತ್ತು ಈಸಿ ಟೇಸ್ಟಿ ಒಂದು ಬೇಳೆ ಸಾಂಬಾರು ರೆಸಿಪಿ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬ ಈಸಿ ಆ್ಯಂಡ್ ಹೆಲ್ದಿ ಕೂಡ. ಸೊ ಇದನ್ನು ಹೇಗೆ ಮಾಡೋದು ಅಂತ ಪಟಾಪಟ್ ಅಂತ ನೋಡ್ಕೊಂಬಂದುಬಿಡೋಣ. ಇದಕ್ಕೆ ಏನೇನು ಹಾಕಿ ನಾನು ಕುಕ್ಕರ್ಗೆ ಇಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಚಳಿಗಾಲ ಮಳೆಗಾಲದಲ್ಲಂತೂ ಈ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿವಾಗ ಇದನ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ತೊಳೆದಿಟ್ಕೊಂಡಿರೋ ಬೇಳೆಗೆ ನಾನು ಒಂದು 3ರಿಂದ 4 ಸ್ಪೂನ್ ತೊಗರಿಬೇಳೆ, ಅದಕ್ಕೆ ಒಂದು ಸ್ಪೂನು ಇದು ಹಾಕಿದ್ದೀನಿ, ಹೆಸರುಬೇಳೆ ಹಾಕಿದ್ದೀನಿ. ಏಕೆಂದರೆ ಹೆಸರುಬೇಳೆ ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಎಲ್ತಿಗೂ ಕೂಡ ತುಂಬ ಒಳ್ಳೆಯದು ಹೆಸರುಬೇಳೆ. ಸೊ ಅದರಿಂದ ನಾನು 3 ಸ್ಪೂನು ತೊಗರಿಬೇಳೆ, 1 ಸ್ಪೂನು ಹೆಸರುಬೇಳೆನ ಒಂದು 3ರಿಂದ 4 ಸರಿ ತೊಳ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಟರ್ಮರಿಕ್ಕು ಮತ್ತು ಪಿಂಚ್ ಆಫ್ ಆಯಿಲ್ಲು, ಸೇರಿಸ್ತಾ 1 ಸ್ಪೂನ್ ಆಯಿಲ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು ಒಂದು ದಪ್ಪ ಸೈಜ್ದು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಬೇಳೆಗೆ ಸೇರಿಸ್ತಾ ಇದ್ದೀನಿ. ಆಮೇಲೆ 2 ಗ್ರೀನ್ ಚಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಟೇಸ್ಟ್ ಮತ್ತು ಖಾರಕ್ಕೆ ಮತ್ತು ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡ್ರೂ ಹಾಕ್ಕೋತಾ ಇದ್ದೀನಿ. ಇದು ಕುಕ್ಕರ್ಗೆ ನಾವು 2 ಹಸಿಮೆಣಸಿನ್ಕಾಯಿ ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ. ಆಮೇಲೆ 1 ಎಸ್ಲಷ್ಟು ಕರಿಬೇವು ಸೇರಿಸ್ತಾ ಇದ್ದೀನಿ. 3 ಮೀಡಿಯಮ್ ಸೈಜ್ದು ಇದು ಟೊಮೊಟೊ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ನಾವು ಡೈರೆಕ್ಟಾಗಿ ಹಾಕ್ಬೋದು, ಆದರೆ ಇದರ ಒಳಗಡೆ ಹುಳ ಏನಾದರೂ ಇದ್ದರೆ ನಮಗೆ ಗೊತ್ತಾಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ದಪ್ಪ ನಾನು 3 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಕುಕ್ಕರಲ್ಲಿ ಬೇಳೆ ತುಂಬ ಚೆನ್ನಾಗಿ ಬೇಯಬೇಕು. ಇದೆಲ್ಲ ತುಂಬ ಒಂಥರ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ಅಷ್ಟು ನಾವು ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಸೊ ನಾನಿವಾಗ ಕುಕ್ಕರ್ದು ಲಿಡ್ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಕುಕ್ಕರ್ನ ನಾವು ಜಾಸ್ತಿ ಇದರಲ್ಲಿ ಇಟ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಒಂದು 5ರಿಂದ 6 ವಿಷಲ್ ತೆಗಿಸ್ಬೇಕು. ಏಕೆಂದರೆ ಬೇಳೆ ತುಂಬಾ ಸಾಫ್ಟಾಗಿ ಬೇಯಬೇಕು ಇದಕ್ಕೆ. ಸೊ ನಾನಿವಾಗ ಕುಕ್ಕರ್ನ ಇಟ್ಟಿದ್ದೀನಿ, ಬೇಯಲಿ. ಅಷ್ಟರೊಳಗೆ ಈ ಕುಕ್ಕರ್ ಆದಮೇಲೆ ನಾವು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಸೇರಿಸ್ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ. ಈಗ ಕುಕ್ಕರ್ ವಿಷಲ್ ಹೋಗಿದೆ, ನೋಡೋಣ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ. ನೋಡಿ, ಫುಲ್ಲು ಈ ಥರ ಬೆಂದಿದೆ. ಇದು ಬಿಸಿ ಇರುವಾಗಲೇ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಬೆಂದಿರಬೇಕು ಬೇಳೆ, ಏನು ಕಾಣಿಸ್ತಾ ಇರಬಾರ್ದು. ಈ ಥರ ಸಾಫ್ಟಾಗಿ ತುಂಬ ಸಾಫ್ಟಾಗಿ ಬೆಂದಿರಬೇಕು. ಅದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇಲ್ಲ ವಿಸ್ಕರಿಂದನೂ ಸ್ಮ್ಯಾಶ್ ಮಾಡ್ಕೋಬೋದು, ಆದರೆ ನಾನು ಈ ಈ ಚೌಟಿಂದನೇ ಮಾಡ್ಕೊತಾ ಇದ್ದೀನಿ. ಈ ಟೊಮೊಟೊ ಎಲ್ಲ ಫುಲ್ಲು ಇದಾಗಿಬಿಡ್ಬೇಕು, ಆ ಥರ ಮಾಡ್ಕೋಬೇಕು ಇದನ್ನು. ಆ್ಯಕ್ಚುಲಿ ನಾನಿವತ್ತು ಹಾಕಿರೋ ಬೇಳೆ ಸ್ವಲ್ಪ ಜಾಸ್ತಿನೇ ಆಯಿತು. ಇಷ್ಟೊಂದು ಬೇಳೆ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು ಇದಕ್ಕೆ.
ಸಾರು ಥರ ನೀರು ಥರ ಬಂದ್ರೇ ಇದು ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಆ್ಯಕ್ಚುಲಿ ಇವತ್ತು ಹಾಕ್ಕೊಂಡಿರೋ ಬೇಳೆ ಸ್ವಲ್ಪ ಜಾಸ್ತಿ ಆಯಿತು. ಇದಕ್ಕೆ ಇನ್ನೊಂದು ಸ್ಪೂನ್ ಬೇಳೆ ಕಡಿಮೆ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು. ನಾನು ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವತ್ತು. ಈಗಾಗಿದೆ. ಇದಕ್ಕೆ ಇವಾಗ ಏನೇನು ಸೇರಿಸ್ಬೇಕಂತ ತೋರಿಸ್ತೀನಿ. ಇದಕ್ಕೆ ನಾನಿಲ್ಲಿ ಉಪ್ಪು ಸೇರಿಸ್ತೀನಿ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪೆ ಸೇರಿಸ್ತೀನಿ ನಾನು ಯಾವಾಗಲೂ. ಆ್ಯಕ್ಚುಲಿ ನಾನೆಲ್ಲ ಅಡುಗೆನೂ ಕಲ್ಲುಪ್ಪೆ ಜಾಸ್ತಿ ಸೇರಿಸ್ತೀನಿ. ಆಮೇಲೆ ರೆಡ್ ಚಿಲ್ಲಿ ಪೌಡರು. ಆಲ್ರೆಡಿ ನಾನು ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ ಇದಕ್ಕೆ. ಸೊ ನೀವು ಖಾರ ನೋಡ್ಕೊಂಡು ಹಾಕಿ. ನಾನು ಒಂದು 3/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ನಾನು MTR ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹುಣಸೆ ಹುಳಿ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ ನಾನು ತಗೊಂಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಹೋಮ್ ಮೇಡ್ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ನಿಮಗೆ ಹೇಳಿದೆ, ನಮ್ಮ ಅಮ್ಮನೇ ಮಾಡಿದ್ದಾರೆ ಸಾಂಬಾರು ಪುಡಿ. ಸೊ ಆ ಸಾಂಬಾರು ಪುಡಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಸ್ಪೂನಷ್ಟು, ಇದರಲ್ಲಿ 1 ಸ್ಪೂನಷ್ಟು. ಈಗ ನಾವಿದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ನಮ್ಗೆ ಸ್ವಲ್ಪ ದಪ್ಪ ಬೇಕು ಅಂದರೆ, ಸಾರು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಸೇರಿಸಿ. ಹಿಂಗೂ ಗಟ್ಟಿಗೂ ಮಾಡ್ಕೋಬೋದು ಇದು. ಇಲ್ಲ ನಮಗೆ ತೆಳು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸಿ. ಆ್ಯಕ್ಚುಲಿ ನಾನು ತುಂಬ ತೆಳು ಮಾಡ್ತೀನಿ ಇದು ಸಾಂಬಾರು. ನೋಡಿ, ಇದಕ್ಕೆ ಈಗ ನೀರು ಸೇರಿಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಿದೆ ಸಾಂಬಾರು. ಆ್ಯಕ್ಚುಲಿ ನಾವು ಸಾಂಬಾರು ಪುಡಿನ ಸ್ವಲ್ಪ ನೀರಲ್ಲಿ ಇದು ಮಾಡಿಕೊಂಡು ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನು ಈ ಡೈರೆಕ್ಟಾಗೆ ಹಾಕ್ತೀನಿ. ಡೈರೆಕ್ಟಾಗಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆಗುತ್ತೆ, ಏನಿಲ್ಲ. ಇನ್ನೂ ಈಸಿ ಆಗಬೇಕು ಅಂದರೆ ಸ್ವಲ್ಪ ನೀರಲ್ಲಿ ನಾವು ಪುಡಿನ ಕಲಿಸ್ಕೊಂಡು ಹಾಕಿದರೆ ಇನ್ನೂ ಬೇಗ ಆಗುತ್ತೆ. ಗಂಟೆ ಎಲ್ಲ ಇರಲ್ಲ. ನಾನು ಇವಾಗ ಗಂಟೆಲ್ಲ ನಾನು ಈ ಚೌಟಿಯಿಂದನೇ ಎಲ್ಲ ಹೊಡೆದ್ಬಿಡ್ತೀನಿ. ಇಲ್ಲ ಹಂಗೇನಾದರೂ ಮತ್ತು ಅದೊಂದು ಯಾರು ಮಾಡೋದು ಅಂತ ಇದ್ದರೆ ನೀವು ಸ್ವಲ್ಪ ನೀರಲ್ಲಿ ಸಾಂಬಾರು ಪೌಡ್ರನ್ನ ನೀರಲ್ಲಿ ಸೇರಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಬೋದು. ನೋಡಿ, ಈ ಥರ ಬಂದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ತೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಆ್ಯಕ್ಚುಲಿ ಈ ಸಾಂಬಾರಿಗೆ ನಾವು ಒಗ್ಗರಣೆಯಲ್ಲಿ ಒಂದು 7-8 ಸ್ಪೂನ್ ಕಾಳು ಇದು ಸೇರಿಸ್ತೀನಿ ನಾನು, ಮೆಂತ್ಯ ಸೇರಿಸೋದ್ರಿಂದ ಸಾಂಬಾರ್ದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಒಗ್ಗರಣೆ ಒಳಗಡೆ ನಾವು ಮೆಂತ್ಯ ಸೇರಿಸೋದ್ರಿಂದ ಈ ಸಾಂಬಾರಿಗೆ ಎಸ್ಪೆಷಲಿ, ಬೇರೆ ಎಲ್ಲದಕ್ಕೂ ಅಲ್ಲ, ಈ ಸಾಂಬಾರಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಒಂದು 7-8 ಇದನ್ನು ಸೇರಿಸಿದ್ದೀನಿ. ಆಮೇಲೆ
ಇದು ಪೆಪ್ಪರು, ಕಾಳುಮೆಣಸು ಮತ್ತು ಜೀರಿಗೆ. ಪೆಪ್ಪರ್ನ ಒಂದು 1/4 ಸ್ಪೂನ್ ಪೆಪ್ಪರ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನ್ ಜೀರಿಗೆ ಅದನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಇಂಗು, ಆಮೇಲೆ ಕರಿಬೇವು, ಇದೊಂದು 2-3 ಸೆಕೆಂಡು ಈ ಥರ ಫ್ರೈ ಆದ ತಕ್ಷಣ ಇದಕ್ಕೆ ಜಜ್ಜಿಟ್ಕೊಂಡಿರೋ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿದ್ದೀನಿ, ಸಿಪ್ಪೆ ಬಿಡಿಸ್ಬಿಟ್ಟು ಅದು ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಬೆಳ್ಳುಳ್ಳಿದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ಲೇಮ್ ನಾನು ತುಂಬ ಕಡಿಮೆ ಇಟ್ಕೊಂಡಿದ್ದೆ, ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈ ಥರ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲ ಅಂದರೆ ಬೆಳ್ಳುಳ್ಳಿದು ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸಾಂಬಾರಲ್ಲಿ. ಸೊ ಅದಕ್ಕೇ ಬೆಳ್ಳುಳ್ಳಿನ ಒಂದು 2-3 ಇಲ್ಲ 3-4 ನಿಮಿಷ ಸ್ವಲ್ಪ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ತುಂಬ ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಇದು, ಅಲ್ಲಿ ತನಕ ನಾವು ಈ ಥರ ಬಾಡಿಸ್ಕೋಬೇಕು. ಆಮೇಲೆ ನಾನು ಇದು ಬೆಳ್ಳುಳ್ಳಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಒಗ್ಗರಣೆಲೇ ಫ್ರೈ ಮಾಡ್ಕೊತೀನಿ. ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಇವಾಗ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದನ್ನು 1-2 ಸೆಕೆಂಡು ಈ ಥರ ಫ್ರೈ ಮಾಡಬೇಕು. ಈಗ ಇದಾಗಿದೆ. ಈಗ ಇಲ್ಲಿ ರೆಡಿ ಮಾಡಿಟ್ಕೊಂಡಿರೋ ಸಾಂಬಾರನ್ನ ನಾನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ಈ ಕುಕ್ಕರಲ್ಲಿ ಸ್ವಲ್ಪ ಇದಿದೆ ಅಲ್ಲ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಈಗ ಇದೊಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು ಸಾಂಬಾರು. ಆ್ಯಕ್ಚುಲಿ ಸಾಂಬಾರನ್ನಲ್ಲ, ಇದಕ್ಕೆ ಸಾರು ಅಂತ ಹೇಳ್ಬೋದು, ಏಕೆಂದರೆ ತೆಳುಗೆ ಮಾಡಿದ್ರಿಂದ ಇದನ್ನು ಬೇಳೆ ಸಾರು ಅಂತಲೇ ಹೇಳ್ಬೋದು, ಆ್ಯಕ್ಚುಲಿ ಬೇಳೆ ರಸಮ್ ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಮುದ್ದೆಗೆ, ಅನ್ನಕ್ಕೆ, ಬಿಸಿ ಬಿಸಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು. ಮುದ್ದೆಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ನಾವು ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಇದಕ್ಕಿನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ ನಾನು, ಯಾಕೆಂದರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಸೊ ನಾನು ಕುಕ್ಕರಲ್ಲಿ ಇನ್ನೂ ಸ್ವಲ್ಪ ಇದು ನಾವು ರೆಡಿ ಮಾಡಿ ಇನ್ನೂ ಸ್ವಲ್ಪ ಈ ಥರ ಎಲ್ಲ ಇದೆ. ಸೊ ಅದನ್ನೆಲ್ಲ ನಾನು ಇದು ಮಾಡಿಬಿಟ್ಟು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ನಾವು ಇದನ್ನು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ಆದರೆ ನಾವು ತೆಳ್ಳಗೆ ಮಾಡ್ಕೋಬೇಕು ಅಂದರೆ ಅದಕ್ಕೆ ಸರಿಯಾಗಿ ನಮಗೆ ಉಪ್ಪು, ಖಾರ ಮತ್ತು ಹುಣಸೆ ಹುಳಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕಬೇಕು ಅಷ್ಟೇ. ಆದರೆ ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಲ್ಲರೂ ಇದನ್ನೊಂದ್ಸರಿ ಟ್ರೈ ಮಾಡಲೇಬೇಕು. ಈಗ ಕುದೀಲಿ ಸಾಂಬಾರು, ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು.
ಸ್ವಲ್ಪ ಮಿಕ್ಸ್ ಮಾಡಬೇಕು ಇದನ್ನು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಬೇಳೆ ಹಾಕಿರೋದ್ರಿಂದ. ಸೊ ಜಾಸ್ತಿ ಈ ಥರ ಮಾಡೋದ್ರಿಂದನೂ ಸಾಂಬಾರು ಬೇಗ ಕುದಿಯಲ್ಲ. ಸೊ ಒಂದು 2-2 ನಿಮಿಷಕ್ಕೊಂದ್ಸರಿ ನಾವು ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಎಲ್ಲರೂ ಈ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಲೇಬೇಕು. ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ಬರೀ ಅನ್ನ ಮುದ್ದೆಗೆ ಅಂತ ಅಲ್ಲ, ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೂ ಈ ಸಾಂಬಾರನ್ನ ಸರ್ವ್ ಮಾಡ್ಬೋದು. ಇಡ್ಲಿಗೂ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಸಾಂಬಾರು. ಸಾರು ಕುದೀತಾ ಇದೆ ಇವಾಗ. ನಾನು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ 1-2-3 ಸ್ಪೂನು ಫ್ರೆಶ್ ಕೊಕೊನಟ್ ತುರಿ ಹಾಕಿದ್ದೀನಿ. ಕೊಕೊನಟ್ ತುರಿ ಆ್ಯಕ್ಚುಲಿ ಆಪ್ಷನಲ್, ಇದಕ್ಕೆ ಬೇಕು ಅಂದರೆ ಹಾಕ್ಕೋಬೋದು. ಇದು ಕೊಕೊನಟ್ ತುರಿ ಹಾಕಿಲ್ಲ ಅಂದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನಿವತ್ತು ಕೊಕೊನಟ್ ತುರಿ ಸೇರಿಸಿದ್ದೀನಿ. ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಸಾಂಬಾರು ಬರುತ್ತೆ. ಆದರೆ ಇದಕ್ಕೆ ಮೇಯ್ನ್ ಏನಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಸಾಂಬಾರು ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಸೊ ಸಾಂಬಾರು ಆಗಿದೆ. ಈಗ ಇದನ್ನು ಒಂದು 5 ಮಿನಿಟ್ಸು ಚೆನ್ನಾಗಿ ಕುದಿಬೇಕು ಈ ಸಾಂಬಾರು, ಅಷ್ಟೇ. Okay, thank you for watching. We'll meet in the next video. Until then, bye bye, good night.